ಸರ್ ಇವತ್ತೇನದು ಒಂದು ಮರ್ಡರ್ ನಡೆದಿದೆ, ಅದರ ಬಗ್ಗೆ ಏನು ಡಿಸ್ಕಷನ್ ನಡೀತಿದೆ. Yes. ನನಗೆ ಯಾಕೋ ಸ್ವಲ್ಪ ವೇಟ್ ಮಾಡ್ಬೇಕಿತ್ತಲ್ಲ ಜನರು ಕೂಡ. ಒಂದ್ ಹೇಳ್ತೇವೆ, ಯಾವುದೋ ಒಂದು ಮರ್ಡರ್ ನಡೆದಿದೆ ಅಲ್ಲ ಸರ್, ಅದಂತೆ ಘಟನೆಗಳನ್ನ ಬಳಸಿಕೊಂಡು ಸಮಾಜ ಶಾಂತಿಯನ್ನು ಕದಡುವ ಪ್ರಯತ್ನ ಯಾಕೆ? ನಮಗೆ ಅಭದ್ರತೆಯನ್ನ ಮೂಡಿಸ್ತದೆ. ಆ ಕಾರಣಕ್ಕಾಗಿ ನಾವು ಈ ರೀತಿಯ ಒಂದು ಹೋರಾಟವನ್ನ ಮಾಡ್ತಿದ್ದೇವೆ ಹೊರತು ಅಲ್ಲಿ ಯಾವುದೇ ರೀತಿ ಶಾಂತಿ ಕದಡುವಂತಹ ಪ್ರಶ್ನೆ ಇಲ್ಲ. ಇವತ್ತು ಅಲ್ಲಿ ಪ್ರತಿಭಟನೆ ಮಾಡಿರುವಂತದ್ದು ಇವರೆಲ್ಲರೂ ಕೂಡ ಮೌನವಾಗಿರುವಂತಹ ಪ್ರತಿಭಟನೆ, ಘೋಷವಾಕ್ಯಗಳಿಲ್ಲ. ಅಲ್ಲಿ ಟೈರ್ ಹೊತ್ತಿಸಿಕೊಂಡು ಟೈರ್ ಗಳನ್ನ ಹಾಕಿ ಟೈರ್ಗೆ ಬೆಂಕಿ ಹಚ್ಚುವಂತದ್ದು ಏನು ನಡೆದಿಲ್ಲ. ಅಲ್ಲಿ ಬೊಬ್ಬೆಗಳಿರ್ಲಿಲ್ಲ. ಅಲ್ಲಿ ಬಸ್ಸಿಗೆ ಕಲ್ಲೊಡೆಯುವಂತ ಕೃತ್ಯ ಆಗಿಲ್ಲ, ಅಥವಾ ಅಲ್ಲಿ ಹೋಗ್ತಾ ಇರುವಂತವರನ್ನ ನಿಲ್ಲಿಸುವಂತ ಕೃತ್ಯಗಳು ಯಾವುದು ಕೂಡ ಆಗಿಲ್ಲ. ಕಿಡಿಗೇಡಿಗಳ ತರ ವರ್ತನೆ ಆಗಿಲ್ಲ. ಅಲ್ಲಿ ಪ್ಯೂರ್ಲಿ ಆಗಿರುವಂತದ್ದು ಅಹಿಂಸಾ ಮಾರ್ಗದಲ್ಲಿ ಆಗಿರುವಂತಹ ಮೌನ ಪ್ರತಿಭಟನೆ. ಅಂತವರುಗಳಿಗೆ ತಾವು ಹೇಳಿದ್ರೆ ಸಮಾಜದ ಸ್ವಾಸ್ಥ್ಯ ಕದಡುವಂತಹ ಪ್ರತಿಭಟನೆ ಯಾಕೆ ಮಾಡ್ತೀರಾ ಅನ್ನುವಂಥದ್ದು. ಹಲೋ, ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಹಲೋ, ನಾವು ಪುತ್ತೂರಿಂದ ಮಾತಾಡ್ತಿರೋದು, ಸತ್ಯನಾರಾಯಣ ಅಂತ. ಎಸ್ ಸರ್, ಮಾತಾಡಿ ಸರ್. ಸರ್ ಇವತ್ತೇನದು ಒಂದು ಮರ್ಡರ್ ನಡೆದಿದೆ, ಅದರ ಬಗ್ಗೆ ಏನು ಡಿಸ್ಕಷನ್ ನಡೀತಿದೆ. ಎಸ್, ನನಗೆ ಯಾಕೋ ಸ್ವಲ್ಪ ವೇಟ್ ಮಾಡ್ಬೇಕಿತ್ತಲ್ಲ ಜನರು ಕೂಡ. ಯಾವುದೋ ಒಂದು ಮರ್ಡರ್ ನಡೆದಿದೆ ಅಲ್ಲ ಸರ್, ಯಾವುದೋ ಒಂದು ಮರ್ಡರ್ ನಡೆದಿದೆ ಅಲ್ಲ, ಈ ಮಾತುಗಳು ನಂಗೆ ಇಷ್ಟ ಆಗಿಲ್ಲ. ದಯಮಾಡಿ ಇದೀರಾ, ಲೈನಲ್ಲಿ ಇದೀರಾ ಸರ್? ಹಲೋ, ಕೇಳಿಸ್ತಿದ್ಯಾ? ಹಲೋ ಸರ್. ಸರ್ ಒಂದು ವಿಚಾರ ತಾವು ಹೇಳಿದ್ರಿ, ಯಾವುದೋ ಒಂದು ಮರ್ಡರ್ ಆಗಿದೆ ಅನ್ನುವಂಥದ್ದು. ಬಹುಶಃ ಯಾವುದೋ ಒಂದು ಮರ್ಡರ್ ಆಗಿರುವಂತದ್ದಲ್ಲ ಸರ್. ಅದು ಇಲ್ಲಿ ಸಣ್ಣ ವಿಷಯ ಅನ್ನೋದು ಆ ರೀತಿ ಅರ್ಥ ಆಯ್ತು. ಈಗ ಒಬ್ರು ಯಾವ್ದು ಸಣ್ಣ ವಿಚಾರ? ನಿಮ್ಮ ಮಾತುಗಳಲ್ಲಿ ನನಗೆ ಅದು ಇಷ್ಟ ಆಗಿಲ್ಲ. ಯಾವ್ದು ಹೌದಾ? ಯಾವ್ದು ಸರ್? ಹಲೋ ಹಲೋ, ಕೇಳಿ ಮಾತಾಡಿ. ಅಲ್ಲಿ ಒಂದು ಏನು ಹತ್ಯೆ ಆಗಿರತ್ತೆ, ಒಂದು ಜೀವ ಹೋಗಿರತ್ತೆ, ಎಲ್ಲರೂ ಕೂಡ ದುಃಖ ತರಿಸುವಂತ ವಿಷಯನೇ. ಆದ್ರೆ ಈಗ ಏನಿದೆ, ಈಗ ರಾಜಕೀಯ ವ್ಯಕ್ತಿಗಳು ರಿಯಾಕ್ಟ್ ಮಾಡುವಂತ ರೀತಿ ಇದೆಯಲ್ಲ, ಹೌದು, ಐಸಿಸಿಗೆ ಸಂಬಂಧಿಸಿದೆ, ಯಾರೋ ಭಯೋತ್ಪಾದಕರು ಮಾಡಿರುವಂತದ್ದು ಅಂತ ಏನು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸರಿ, ಹಾಗಿದ್ರೆ ಸರ್ಕಾರ ನೇಮಿಸಿರುವಂತ ಈ ಐಒ ಏನು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರಲ್ಲ, ಅವ್ರಿರೋದು ಯಾಕೆ? ರಾಜಕಾರಣಿಗಳು ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ ಅದನ್ನ ಯಾಕೆ ಬಣ್ಣ ಬದಲಾಯಿಸಿ ಹೇಳುವಂತದ್ದನ್ನ? ಓಕೆ ಸರ್, ತಮ್ಮ ಲೈನಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡಿ. ಹಲೋ, ಕೇಳಿಸ್ತಿದ್ಯಾ? ನಿಮ್ಮ ಲೈನಲ್ಲಿ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ. ಹಲೋ, ಸ್ವಲ್ಪ ಲೈನ್ ನೋಡಿ. ಹಲೋ, ಕೇಳಿಸ್ತಿದ್ಯಾ? ಹಲೋ, ಮಾತಾಡಿ ಸರ್, ಮಾತಾಡಿ. ಹಲೋ, ಮಾತಾಡಿ. ಅದು ಒಂದು ಹಣಕಾಸು ಸಂಬಂಧಪಟ್ಟ ಕೊಲೆ ಆಗಿದೆ. ಅವರ ಅಪರಾಧಿಗಳಿಗೆ ನಿಜವಾದ ಕಠಿಣವಾದ ಶಿಕ್ಷೆ ಎಲ್ಲರೂ ಒಪ್ಪತಕ್ಕಂತೆ ನಿಜವಾದ ಕಠಿಣ ಶಿಕ್ಷೆ ಘಟನೆಗಳು ಸಮಾಜದಲ್ಲಿ ನಡೆಯಬಾರದು. ಆದ್ರೆ ಅದಂತೆ ಘಟನೆಗಳನ್ನ ಬಳಸಿಕೊಂಡು ಸಮಾಜದ ಶಾಂತಿಯನ್ನು ಕದಡುವಂತ ಪ್ರಯತ್ನ ಯಾಕೆ? ಎಲ್ಲಿ ಸಮಾಜದ ಶಾಂತಿ ಕದಡ್ತಾ ಇದೆ ಸರ್? ಪ್ರಶ್ನೆ ಅಲ್ಲ ಇಲ್ಲಿ. ಯಾವುದು? ಹಲೋ, ಯಾವ್ದು ಎಲ್ಲಿ ಸಮಾಜದ ಶಾಂತಿ ಕದಡ್ತಾ ಇದೆ? ಸಮಾಜದ ಈಗ ನೀವು ಏನಾಗ್ತೀರಿ ಟಿವಿಯಲ್ಲಿ ಏನ್ ಮಾಡ್ತಿದ್ರೆ ಚರ್ಚೆ ಮಾಡ್ತಾ ಇದ್ರಿ. ಹಾಗೆ ಈಗ ಅಪರಾಧಿಗಳನ್ನ ಅರೆಸ್ಟ್ ಕೂಡ ಮಾಡಿ ಆಗಿದೆ, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಒತ್ತಾಯ ಕೂಡ ನಡೀತಿದೆ. ಸರಿ, ಅವರಿಗೆ ಕಠಿಣ ಶಿಕ್ಷೆ ಆಗದೆ ಅವರು ಹೊರಗಡೆ ಬಂದರೆ ಆವಾಗ ಪ್ರತಿಭಟನೆ ಮಾಡುವುದು ಸಹಜ. ಆದ್ರೆ ಇವತ್ತು ಏನಾಗ್ತಿದೆ, ನೀವೇ ನೋಡ್ತಿದ್ದೀರಲ್ಲ, ಒಬ್ರು ಯಾವೊಬ್ಬರು ರಾಜಕಾರಣಿಗಳಂತಾರೆ ಅದು ಐಸಿಸಿಗೆ ಸಂಬಂಧಿಸಿದೆ, ಭಯೋತ್ಪಾದಕರು ಮಾಡಿದಿರುತ್ತೆ. ಹಾಗಿದ್ರೆ ಇನ್ವೆಸ್ಟಿಗೇಷನ್ ಮಾಡಿದಂತ ಆಫೀಸರ್ಗಳು ಸರಿ ಇಲ್ಲ ಅಂತ ಅರ್ಥ ಆಯ್ತು, ತಪ್ಪಾಗಿ ಇನ್ವೆಸ್ಟಿಗೇಷನ್ ಮಾಡಿದಾರೆ ಅಂತ ಆಯ್ತು. ಹಾಗಾದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಲ್ಲ. ಯಾವ ರೀತಿಗೆ ಇವ್ರು ಏನಿದ್ದಾರೆ ಅಂದ್ರೆ ರಾಜಕಾರಣಿಗಳು ಈ ಸಮಾಜದ ಕೆಲವು ವ್ಯಕ್ತಿಗಳು ಏನ್ ಮಾಡ್ತಾರೆ, ಕೆಲವೊಂದು ಘಟನೆಗಳನ್ನ ತೆಗೆದುಕೊಂಡು ನೀವೇನಿದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸ್ತಾ ಇದ್ರಿ ಅಂತ ನಾನು. ಯಾಕೆಂದ್ರೆ ಈಗ ಸಮಾಜದ ದಿನನಿತ್ಯ ಎಷ್ಟೋ ಅಪರಾಧಿ ಕೃತ್ಯಗಳು ನಡ್ತಾರೆ, ಅವರಿಗೆಲ್ಲ ಕಠಿಣ ಶಿಕ್ಷೆ ಆಗಲೇಬೇಕು. ಆಗ ಸಮಾಜ ಸುವ್ಯವಸ್ಥೆಗೆ ಬರ್ತಾ ಇದೆ, ಬರುತ್ತೆ. ಹೌದಾ? ಆದ್ರೆ ಅದನ್ನೇ ಬಿಟ್ಕೊಂಡು ಏನ್ ಮಾಡುವಂತದ್ದು, ಇನ್ನೂ ಏನು ಕೂಡ ಸರಿಯಾಗಿ ಇನ್ವೆಸ್ಟಿಗೇಷನ್ ಪೂರ್ತಿಗೊಳಿಸಿಲ್ಲ. ಯಾವ ಕಾರಣಕ್ಕಾಗಿ ಅಪರಾಧ ಗೊಂಡಿದೆ ಅನ್ನೋದು ಕೂಡ ಪೂರ್ತಿ ಹೊರ ಬಂದಿಲ್ಲ. ಅಷ್ಟು ಬೇಗ ಒಬ್ಬೊಬ್ಬರನ್ನ ಆರೋಪಿಗಳನ್ನ ಮಾಡ್ತೀರಿ ಅಂದ್ರೆ ಹೀಗಾದ್ರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇವರು ಅಥವಾ ಪೊಲೀಸರು? ಓಕೆ, ನಾನು ಬರ್ತೀನಿ. ಹಾಗಾದ್ರೆ ನೀವು ಲೈನಲ್ಲಿ ಇರಿ ಸರ್, ಲೈನಲ್ಲಿ ಇರಿ. ಯಾರಾದ್ರೂ ಉತ್ತರ ಕೊಡ್ತೀರಿ? ಯಾಕೆ ಪ್ರತಿಭಟನೆ ಅಂತ ಪ್ರಶ್ನೆಗೆ ಕೇಳ್ತಾ ಈಗ ಅವರು ಪ್ರಶ್ನೆ ಕೇಳಿದ್ರು, ಒಂದು ಮರ್ಡರ್ ಆಯ್ತು, ಒಂದು ಮರಣ ಆಯ್ತು ಅಂತ ಹೇಳಿ. ಇಲ್ಲಿ ನಮ್ಮ ಒಂದು ಇದಿದೆ, ಸಾಮಾನ್ಯ ಮನುಷ್ಯರಿಗೆ ಅಥವಾ ಒಂದು ಪ್ರಜೆಗಳಿಗೆ ಏನಾದ್ರೂ ತೊಂದರೆ ಆದಾಗ ಅದು ಕೆಲವೊಂದು ಬಾರಿ ನ್ಯಾಯ ಮರೀಚಿಕೆಯಾಗಿ ಬಿಡ್ತದೆ, ಅಥವಾ ಅಲ್ಲಿ ತನಕ ತಲುಪುವುದಿಲ್ಲ, ಅಥವಾ ಆ ಒಂದು ಜೀವಕ್ಕೆ ಇಂಪಾರ್ಟೆನ್ಸ್ ಇಲ್ಲ ಎನ್ನುವಂತ ರೀತಿಯಲ್ಲಿ ಇರ್ತದೆ. ಅಥವಾ ನಾವು ಈ ಮುನಿಗಳ ಒಂದು ವಿಚಾರವನ್ನ ನೋಡಿದಾಗ ಮನುಷ್ಯರಾದ್ರೆ ಅಥವಾ ಯಾವುದೋ ಒಂದು ವ್ಯಾವಹಾರಿಕ ವಿಚಾರದವರಾದ್ರೆ
ಏನೋ ಒಂದು ವೈಪರೀತ್ಯಗಳು, ವೈರತ್ವ ಇದು ನಡೀತಾ ಇರ್ತದೆ. ಮುನಿಗಳ ವಿಚಾರವನ್ನ ನಾವು ನೋಡಿದ್ರೆ ಯಾವುದೋ ಒಂದು ಧರ್ಮಕ್ಕೂ ಕೂಡ ಅವರು ವಿರುದ್ಧವಾಗಿ ಮಾತನಾಡುವವರಲ್ಲ, ಯಾವ ವ್ಯಕ್ತಿ ಕೂಡ ವಿರೋಧವಾಗಿ ಮಾತನಾಡುವವರಲ್ಲ. ಕೇವಲ ತನ್ನ ಚರ್ಯ ಆಚಾರವನ್ನು ಪಾಲಿಸಿಕೊಂಡು ತನ್ನ ಆತ್ಮ ಕಲ್ಯಾಣ ಮಾಡುವುದಕ್ಕಾಗಿ ಹೊರಟಿರ್ತಾರೆ ಹೊರತು ಬೇರೆ ಯಾವ ವಿಚಾರನೂ ಇಟ್ಟುಕೊಂಡಿರುವುದಿಲ್ಲ. ಸಾಮಾನ್ಯ ಮನುಷ್ಯರ ವಿಚಾರ ದೂರ, ಈ ದೇಶಕ್ಕೆ, ಈ ರಾಜಕೀಯಕ್ಕೆ ಅಥವಾ ಪ್ರಜೆಗಳಿಗೆ ಒಂದು ಮಾರ್ಗದರ್ಶನ ನೀಡ್ತಾ ಇರುವಂತಹ ಮುನಿಗಳ ಮೇಲೆ ಇಂತಹ ಒಂದು ಘೋರ ಘಟನೆ ನಡೆದಿರುವಾಗ ಇಂತಹ ಘಟನೆ ಮುಂದೆ ಮರುಕಳಿಸಬಾರದು. ಆ ಕಾರಣಕ್ಕಾಗಿ ಈಗೇನೋ ಮರಣ, ಈಗ ಅವರನ್ನ ಕೊಲೆ ಮಾಡಲಾಯಿತು, ಆ ವಿಚಾರ ಇಲ್ಲಿಗೆ ಮುಗಿಯುವುದಲ್ಲ, ಇನ್ನು ಮುಂದೆ ಕೂಡ ಯಾವ ಮುನಿಗಳ ಮೇಲೆ ಇಂಥ ಒಂದು ಘಟನೆ ಮರುಕಳಿಸಬಾರದು. ಆ ಒಂದು ಪರಿಣಾಮವನ್ನು ಬೀರೋದಕ್ಕೋಸ್ಕರವಾಗಿ ಈ ಸಮಾಜದಲ್ಲಿ ಅಥವಾ ಈ ರಾಜಕೀಯ ವಲಯದಲ್ಲಿ ಇದು ಎಷ್ಟು ಪರಿಣಾಮಕಾರಿಯಾಗಿ ಮುಂದೆ ಹೊರಗೆ ಸಮಾಜದಲ್ಲಿ ಎಷ್ಟು ಒಂದು ಸಮಾಜದ ನಡುವೆ ನಮಗೆ ಅಭದ್ರತೆಯನ್ನು ಮೂಡಿಸ್ತದೆ. ಆ ಕಾರಣಕ್ಕಾಗಿ ನಾವು ಈ ರೀತಿಯ ಒಂದು ಹೋರಾಟವನ್ನು ಮಾಡ್ತಿದ್ದೇವೆ ಹೊರತು ಅಲ್ಲಿ ಯಾವುದೇ ರೀತಿ ಶಾಂತಿ ಕಾದಾಡುವಂತಹ ಪ್ರಶ್ನೆ ಇಲ್ಲ, ಅಥವಾ ಯಾವುದೋ ಒಂದು ಸಮಾಜದ ನಡುವೆ ಭಿನ್ನ ಅಭಿಪ್ರಾಯಗಳನ್ನು ಉತ್ಪತ್ತಿ ಮಾಡುವಂತಹ ಪ್ರಶ್ನೆ ಇಲ್ಲ. ಹೋಗಿರುವಂತದ್ದು ಒಂದು ಸಮಾಜಕ್ಕೆ ಮಾರ್ಗದರ್ಶಿ ಆಗಿರುವಂತಹ ನಿದರ್ಶನವಾಗಿರುವಂತಹ ಜೀವ. ಆ ಜೀವಕ್ಕೆ ನ್ಯಾಯ ಸಿಗಬೇಕು, ಅಥವಾ ಆ ರೀತಿಯ ಕೊಲೆ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ನಡೆಯಬಾರ್ದು, ಮರುಕಳಿಸಬಾರ್ದು. ಇಂತಹ ಘಟನೆಗಳು ಭವಿಷ್ಯದಲ್ಲಿ ಮರುಕಳಿಸಬಾರ್ದು ಎನ್ನುವಂತಹ ಕಾರಣಕ್ಕಾಗಿ ಅದರ ಒಂದು ತೀವ್ರತೆ ಎಷ್ಟಿದೆ ಅಂತ ಹೇಳುವುದನ್ನು ತೋರಿಸಿಕೊಡುವುದಕ್ಕಾದ್ರೂ ನಾವು ಈ ರೀತಿಯ ಚರ್ಚೆಯನ್ನು ಮಾಡುವುದು ಅಗತ್ಯ ಇರ್ತದೆ. ಓಕೆ, ರೈಟ್ ಸರ್. ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದಂತ ನಾನು ಅನ್ಕೊಳ್ತೀನಿ. ಇದೀರಾ ಸರ್ ಲೈನಲ್ಲಿ ಇದ್ದೀರಾ ಸರ್? ಇದರ ಲೈನಲ್ಲಿ ಇದ್ದೀರಾ ಸರ್? ಕೇಳ್ತಾ ಇದೆಯಾ? ಪುತ್ತೂರಿಂದ ಕರೆ ಮಾಡಿದವರು. ಓಕೆ, ಇಲ್ಲ ನಿಮ್ಮಲ್ಲಿ ನನಗೂ ಕೂಡ ಒಂದು ಹೇಳಲಿಕ್ಕಿತ್ತು. ನೇರವಾಗಿ ಭರತ್ ಅವ್ರ ಜೊತೆ ನಾನು ಕೇಳ್ಪಟ್ಟೆ. ವಿಷಯ ಇಷ್ಟೇ, ತಾವು ಹೇಳಿದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಕದಡುವಂತ ಕೆಲಸಗಳು ಆಗ್ತಾ ಇದೆ ಅನ್ನೋದು ನಂಗೆ ಗೊತ್ತಿಲ್ಲ ಸರ್, ನಂಗೆ ಗೊತ್ತಿಲ್ಲ ಸ್ವಾಮಿ ಯಾವ ಆಧಾರದ ಮೇಲೆ ತಾವು ಹೇಳಿದಿರಿ ಅನ್ನುವಂಥದ್ದು. ಇಲ್ಲಿ ಮುನಿಗಳಿಗೆ ಆಗಿರುವಂತಹ ಈ ಒಂದು ಬರ್ಬರವಾಗಿರುವಂತಹ ಹತ್ಯೆ, ಹಾಗೆ ಆ ಪೈಶಾಚಿಕ ಕೃತ್ಯ ಮಾಡಿದವರ ಕಥೆ ಏನು ಅನ್ನುವಂಥ ಪ್ರಶ್ನೆ. ಅಟ್ ದ ಸೇಮ್ ಟೈಮ್ ನೀವು ಒಂದು ಕೇಳಿರುವಂತಹ ಒಂದು ಮಾತು, ಸಮಾಜದ ಸ್ವಾಸ್ಥ್ಯ ಕದಡುವಂತಹ ಕೆಲಸಗಳು ಆಗ್ತಾ ಇದೆ. ಇವತ್ತು ಅಲ್ಲಿ ಪ್ರತಿಭಟನೆ ಮಾಡಿರುವಂತದ್ದು ಇವರೆಲ್ಲರೂ ಕೂಡ ಮೌನವಾಗಿರುವಂತಹ ಪ್ರತಿಭಟನೆ, ಘೋಷವಾಕ್ಯಗಳಿಲ್ಲ. ಅಲ್ಲಿ ಟೈರ್ ಹೊತ್ತಿಸಿಕೊಂಡು ಟೈರ್ಗಳನ್ನ ಹಾಕಿ ಟೈರ್ಗೆ ಬೆಂಕಿ ಹಚ್ಚುವಂತದ್ದು ಏನು ನಡೆದಿಲ್ಲ. ಅಲ್ಲಿ ಬೊಬ್ಬೆಗಳಿರ್ಲಿಲ್ಲ. ಅಲ್ಲಿ ಬಸ್ಸಿಗೆ ಕಲ್ಲೊಡೆಯುವಂತ ಕೃತ್ಯ ಆಗಿಲ್ಲ, ಅಥವಾ ಅಲ್ಲಿ ಹೋಗ್ತಾ ಇರುವಂತವರನ್ನ ನಿಲ್ಲಿಸುವಂತ ಕೃತ್ಯಗಳು ಯಾವುದು ಕೂಡ ಆಗಿಲ್ಲ. ಕಿಡಿಗೇಡಿಗಳ ತರ ವರ್ತನೆ ಆಗಿಲ್ಲ. ಅಲ್ಲಿ ಪ್ಯೂರ್ಲಿ ಆಗಿರುವಂತದ್ದು ಅಹಿಂಸಾ ಮಾರ್ಗದಲ್ಲಿ ಆಗಿರುವಂತಹ ಮೌನ ಪ್ರತಿಭಟನೆ. ಇಂತಹ ಮೌನ ಪ್ರತಿಭಟನೆ ಏನಿದೆ ನೋಡಿ, ಇದೆಲ್ಲವೂ ಕೂಡ ನಮ್ಗೆ ಈ ಸಮಾಜ ಕಲಿಸಿಕೊಟ್ಟಿರುವಂತದ್ದು. ಅಂತವರುಗಳಿಗೆ ತಾವು ಹೇಳಿದ್ರೆ ಸಮಾಜದ ಸ್ವಾಸ್ಥ್ಯ ಕದಡುವಂತಹ ಪ್ರತಿಭಟನೆ ಯಾಕೆ ಮಾಡ್ತೀರಾ ಅನ್ನುವಂಥದ್ದು ನಂಗೆ ಗೊತ್ತಿಲ್ಲ. ಪ್ರತಿಭಟನೆ ಅಂದ್ರೆ ಏನು, ಮೌನ ಪ್ರತಿಭಟನೆ ಅಂದ್ರೆ ಏನು ಅನ್ನೋದನ್ನ ಇವತ್ತು ತಾವುಗಳು ನೋಡ್ಬೇಕಾಗಿತ್ತು. ಆ ರೀತಿಯ ಪ್ರತಿಭಟನೆಗೆ ತಾವುಗಳು ಹೇಳ್ತೀರಾ ಇದು ಸಮಾಜದ ಸ್ವಾಸ್ಥ್ಯವನ್ನ ಕದಡುತ್ತೆ. ಐ ಡೋಂಟ್ ನೋ ತಾವು ಯಾವ ಅರ್ಥದಲ್ಲಿ ಕರೆ ಮಾಡಿದ್ರೆ ಅಥವಾ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ ಅಂತ ನಂಗೆ ಗೊತ್ತಿಲ್ಲ. ಎಸ್ ಸರ್, ಏನ್ ಹೇಳ್ತೀರಾ ಸರ್? ನನಗೊಂದು ವಿಚಾರ ನೆನಪಾಗ್ತಾ ಇದೆ ಈ ಸಂದರ್ಭದಲ್ಲಿ. ಒಂದು ಶಾಲೆ ಅಥವಾ ಒಂದು ಸಂಸ್ಥೆ ಅನ್ನುವಾಗ 1,000 ಮಕ್ಕಳಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಾ ಇರ್ತಾರೆ. ಯಾರೋ ಒಬ್ಬ ವಿದ್ಯಾರ್ಥಿ ಏನು ತಪ್ಪು ಮಾಡ್ತಾ ಅಂತ ಆದ್ರೆ ಆತನಿಗೆ ಶಿಕ್ಷೆ ಕೊಡ್ತಾರೆ ಶಾಲೆಯಿಂದ, ಆತನ ಶಾಲೆಯಿಂದ ತೆಗೆದು ಹೊರಗಾಕ್ತಾರೆ. ಅಲ್ಲಿ ಸಂಸ್ಥೆಯವರಿಗೂ ಅಥವಾ ಮುಖ್ಯೋಪಾಧ್ಯಾಯರಿಗೂ ಗುರುಗಳಿಗೆ ಇರುವಂತಹ ಭಾವನೆ ಆ ವಿದ್ಯಾರ್ಥಿಯನ್ನು ಹಾಳು ಮಾಡಬೇಕು, ಆತನ ಭವಿಷ್ಯವನ್ನು ಹಾಳು ಮಾಡಬೇಕು ಅಂತಲ್ಲ, ಈತನಿಗೆ ಕೊಡುವ ಶಿಕ್ಷೆಯ ಮೂಲಕ ಉಳಿದಿರ್ತಕ್ಕಂಥ 999 ವಿದ್ಯಾರ್ಥಿಗಳು ನಾಳೆ ಮಾದರಿಗಳಾಗಬೇಕು, ಅವರು ಸಮಾಜವನ್ನು ಬೆಳೆಸುವವರಾಗಬೇಕು. ಹೀಗೆ ತಪ್ಪು ಮಾಡಿದ್ರೆ ಅವರಿಗೂ ಕೂಡ ನಾಳೆ ಶಿಕ್ಷೆ ತಪ್ಪಿದ್ದಲ್ಲ ಅನ್ನುವಂಥದ್ದು ಅರಿಬೇಕು ಅನ್ನುವುದರ ಮೂಲಕ ಅವನಿಗೆ ಶಿಕ್ಷೆ ಕೊಡ್ತಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮುನಿ ಪರಂಪರೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೀವೆಲ್ಲವನ್ನು ಸಹಿಸಿಕೊಳ್ಬೇಕು, ನೀನೆಲ್ಲವನ್ನು ಶಾಂತಿಯಿಂದ ನೀನು ಸ್ವೀಕಾರ ಮಾಡಬೇಕು. ಯಾರ ವಿರುದ್ಧ ಕೂಡ ನೀನು ಹೋರಾಟ ಮಾಡುವಾಗ ಅವನಿಗೆ ನೋವಾಗಬಾರದು, ಅವನಿಗೆ ನೋವು ಮಾಡಿದ್ರೆ ನಿನಗೆ ಪಾಪಬಂಧ ಆಗ್ತದೆ ಅಂತ ಹೇಳುವ ಶಾಸ್ತ್ರ ಸಿದ್ಧಾಂತವನ್ನು ನಮಗೆ ಹೇಳಿಕೊಟ್ಟಿರೋದ್ರಿಂದ ಇವತ್ತು ನಾವು ಬರೇ ಮಂಗಳೂರಿನಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಕೂಡ ಒಂದೇ ಒಂದು, ತಾವು ಈಗ ಹೇಳಿದ ಹಾಗೆ ಉದ್ಘೋಷಗಳಿಲ್ಲ, ನಾವೆಲ್ಲೂ ಕಲ್ಲು ಹೊಡಿಲಿಲ್ಲ, ನಾವು ಯಾರಿಗೂ ತೊಂದರೆ ಮಾಡಲಿಲ್ಲ, ಯಾವ ಬಸ್ಸನ್ನು ನಿಲುಗಡೆ ಮಾಡಿಸಿಕೊಳ್ಳಿಲ್ಲ, ಬೇಕಾದಂತಹ ಆರಕ್ಷಕ ವ್ಯವಸ್ಥೆಯನ್ನು ನಾವು ನಮ್ಮ ಧರಣಿಗೆ ಅಥವಾ ನಮ್ಮ ಈ ಸ್ಟ್ರೈಕಿಗೆ ನಾವು ಅವರನ್ನು ಉಪಯೋಗಿಸಿಕೊಂಡಿದ್ದೇವೆ, ಅವರಿಂದ ಸಹಕಾರವನ್ನು ಪಡ್ಕೊಂಡಿದ್ದೇವೆ.
ತಾವು ಈಗೊಬ್ರು ಮಾತಾಡಿದವರ ಮಾತಿಗೆ ನಾನು ಉತ್ತರ ಕೊಡ್ತಾ ಇದ್ದೇನೆ. ಇಡೀ ದೇಶದಾದ್ಯಂತ ಎಲ್ಲ ಕಡೆಗೆ ನೀವು ಫೋನ್ ಮಾಡಿ ಕೇಳಿ, ಯಾರಿಗೆ ಹಿಂಸೆ ಆಗಿದೆ, ಯಾರಿಗೆ ತೊಂದರೆ ಆಗಿದೆ ಅಂತ ಕೇಳಿ. ಈ ನಮ್ಮ ಪ್ರತಿಭಟನೆಯಿಂದ ಒಂದೇ ಒಂದು ವ್ಯಕ್ತಿಗೆ ತೊಂದರೆ ಆಗಲಿಲ್ಲ. ಇವತ್ತು ನಾವು ಧರಣಿ ಮಾಡುವಂತಹ ಸಮಯದಲ್ಲಿ ಮೂಡುಬಿದ್ರೆಯ ಶ್ರೀಗಳು ಒಂದು ಮಾತನ್ನು ಹೇಳಿದ್ರು, ನಾವು ಧರಣಿ ಮಾಡುವಾಗ ಹೋಗುವ ವಾಹನಗಳಿಗೆ ಕೂಡ ತೊಂದರೆ ಆಗಬಾರ್ದು, ಅವ್ರು ಹೋಗುವಾಗೆ ಹೋಗ್ತಾ ಇರಬೇಕು. ನಮ್ದು ಮೌನ ಮೆರವಣಿಗೆ ಮೂಲಕ ಒಂದು ಬದಿಯಲ್ಲೇ ನಾವು ಹೋಗಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರಿಗೋ ಗೃಹ ಸಚಿವರಿಗೋ ಯಾರಿಗೆ ಸಲ್ಲಬೇಕು ಅವರಿಗೆ ನಾವು ಇದರ ಮನವಿಯನ್ನು ಸಲ್ಲಿಸಬೇಕು. ಮನವಿಯನ್ನು ಸಲ್ಲಿಸುವುದರ ಮೂಲಕ ಅವರಿಬ್ಬರಿಗೆ ಶಿಕ್ಷೆ ಆಗಬೇಕು. ಆ ಪಾಪ ಕೃತ್ಯದಿಂದ ಯಾರೆಲ್ಲ ಅಡಗಿಕೊಂಡಿದ್ದಾರೋ ಎಲ್ಲರೂ ಕೂಡ ಸಮಾಜಕ್ಕೆ ಹೊರಗೆ ಬರಬೇಕು. ಅವರು ಈ ಮಹಾ ಮುನಿಗಳ ಆಗಿರ್ತಕ್ಕಂತಹ ಕೊಲೆ ಇದಲ್ಲ, ಇದು ಇಲ್ಲಿಗೆ ಸನ್ಮಿತರಾಗಿರ್ತಕ್ಕಂಥ ಭರತರು ಹೇಳಿದ್ರು ಇದು ಮುಂದೆ ನಡೀಬಾರದು ಅಂತೇಳಿ. ನಾನು ಇನ್ನೊಂದು ಅದರ ಒಂದು ಹೆಜ್ಜೆ ಮುಂದೆ ಹೇಳ್ತೇನೆ. ನಮ್ಮ ಸನಾತನವಾಗಿರ್ತಕ್ಕಂಥ ಧರ್ಮ, ಈ ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಎಲ್ಲ ಧರ್ಮಗಳಿಗೂ ಗುರುಗಳಿದ್ದಾರೆ. ಯಾವ ಧರ್ಮದ ಗುರುಗಳಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರದು, ಇದು ನಮ್ಮ ಭಾವನೆ. ಅದಕ್ಕೆ ನಮ್ಮ ಜೈನ ಧರ್ಮದಲ್ಲಿ ಒಂದು ಸಿದ್ಧಾಂತ ಹೇಳಿದೆ, ಏನು ಅಂತ ಹೇಳಿದ್ರೆ ಲೋಕಾಂತವಾದ. ಯಾಕೆಂತ ಹೇಳಿದ್ರೆ ನೀನು ಹೇಗೆ ಬದುಕುತ್ತೆಯೋ ಇನ್ನೊಬ್ಬರಿಗೆ ಅದೇ ರೀತಿ ಬದುಕಲು ಬಿಡು, ನಿಂದು ಹೇಗೆ ಸರಿ ಉಂಟು ಇನ್ನೊಬ್ಬರದು ಕೂಡ ಸರಿ ಉಂಟು, ನೀನು ವಿರೋಧಿಸಲಿಕ್ಕೆ ಹೋಗಬೇಡ. ಅವರವರಿಗೆ ಅವರ ಧರ್ಮ ಪರಮೋಚ್ಚ ಧರ್ಮವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾನು ಇವತ್ತು ಬಹಳ ನೇರವಾಗಿ ಎಲ್ಲರಿಂದ ನಾನು ಅಪೇಕ್ಷಿಸುವುದೇನು ಅಂತ ಹೇಳಿದ್ರೆ, ನಮ್ಮ ಜೊತೆ ನೀವು ಎಲ್ಲರೂ ಇದ್ದೀರಿ, ನಾವು ನಿಮ್ಮ ಜೊತೆ ಇದ್ದೇವೆ. ಎಲ್ಲಿಯವರೆಗೆ ಇಲ್ಲಿ ಧರ್ಮ ನಡೀತದೋ ಅಲ್ಲಿವರೆಗೆ ಎಲ್ಲರೂ ಶಾಂತ ಸ್ಥಿತಿಯಲ್ಲಿ ವರ್ತಿಸ್ತಾರೆ. ಒಂದು ವೇಳೆ ಧರ್ಮಕ್ಕೆ ಪೆಟ್ಟು ಬೀಳಲಿಕ್ಕೆ ಪ್ರಾರಂಭ ಆದ್ರೆ ಅಥವಾ ತನ್ನ ಕುಟುಂಬಕ್ಕೆ ಪೆಟ್ಟು ಬೀಳಲಿಕ್ಕೆ ಪ್ರಾರಂಭ ಆದ್ರೆ ಯಾರು ಕೂಡ ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ನಾವು ಕೂಡ ಅದರ ವಿರುದ್ಧ ಹೋರಾಟ ಮಾಡ್ತೇವೆ. ನಾನು ಈ ಸಮಯದಲ್ಲಿ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಬಹಳ ಇಚ್ಛೆ ಪಡ್ತೇನೆ. ಏನು ಅಂತ ಹೇಳಿದ್ರೆ, ಬರೇ ವಿಚಾರ ತಲುಪಿ 6 ಗಂಟೆಯ ಒಳಗೆ ಏನು ಆ ಕುಕೃತಿ ನಡೀತೋ ಅಂತಹ ಪಾಪಿಗಳನ್ನ ಹಿಡಿದಿದ್ದಾರೆ. ಯಾವ ಬಾವಿಗೆ ಹಾಕಿದ್ರು ಅದನ್ನು ಬೇಕಾದಂತ ಕಾರ್ಯ ಮಾಡಿ ಅದನ್ನು ಹೊರಗೆ ತೆಗೆದಿದ್ದಾರೆ. ಆ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯ ಅರಣ್ಯ ಆರಕ್ಷಕ ಠಾಣೆಯವರಿರಬಹುದು ಅಥವಾ ಶಾಸಕರಿರಬಹುದು ಅಥವಾ ಅಲ್ಲಿಯ ಜಿಲ್ಲಾಧಿಕಾರಿಗಳಿರ್ಬೋದು ಅಥವಾ ಅಲ್ಲಿಯ ಸಮಾಜ ಬಾಂಧವರು ಎಲ್ಲರೂ ಸೇರಿಕೊಂಡು ಅಷ್ಟು ತೀಕ್ಷ್ಣವಾಗಿ ಇದರ ವಿರುದ್ಧ ಹೋರಾಟ ಅದರ ಒಂದು ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ಅವರು ಕೆಲಸ ಮಾಡಿದ್ದಾರೆ. ಅವರ ಜೊತೆ ನಾವೆಲ್ಲರೂ ಕೂಡ ಇದ್ದೇವೆ. ಈ ಹಿಂದೆ ಒಂದು ಸ್ವಲ್ಪ ದಿನಗಳ ಹಿಂದೆ ನಾನು ಮತ್ತು ಸನ್ಮಿತರಾಗಿರ್ತಕ್ಕಂಥ ಶಿಖರ್ಜಿ ಅನ್ನುವಂಥ ಹೆಸರು ಬಂತು. ಅದರ ಹೋರಾಟದಲ್ಲೂ ಕೂಡ ನಾವು ಮಾತಾಡಿದ್ದೇವೆ. ಶಿಖರ್ಜಿ ಅನ್ನುವಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂತಹ ಜೈನ ಧರ್ಮದ ಒಂದು ಧರ್ಮ ಕ್ಷೇತ್ರ. ನಮ್ಮ ಎಲ್ಲ ದೇವರು ಕೂಡ ಮುಕ್ತಿ ಹೊಂದಿರತಕ್ಕಂಥ ಕ್ಷೇತ್ರ. ಅದನ್ನ ಅಲ್ಲಿಯ ರಾಜ್ಯ ಪ್ರವಾಸಿ ಧಾಮವನ್ನಾಗಿ ಮಾಡಬೇಕು ಅಂತ ಹೊರಟಾಗ ನಾವು ವಿರುದ್ಧ ಹೋರಾಡಿದ್ದೇವೆ. ಇದನ್ನು ಯಾಕೆ ಹೇಳ್ತಾನೆ ಅಂತ ಹೇಳಿದ್ರೆ, ಹೋರಾಟಕ್ಕೆ ಎಲ್ಲಿ ಬೆಲೆ ಸಿಗ್ತದೆ ಅಂತ ಹೇಳೋದನ್ನ ಇಡೀ ಭಾರತದ ಹೋರಾಟ ಮಾಡಿದರ ಫಲವಾಗಿ, ಇಡೀ ದೇಶದಲ್ಲಿ ಹೋರಾಟ ಮಾಡಿದರ ಫಲವಾಗಿ ಅದಕ್ಕೆ ನೋಟಿಫಿಕೇಶನ್ ಆಗಿದೆ. ಅದನ್ನು ಜೈನ ಕ್ಷೇತ್ರವನ್ನಾಗಿ ಉಳಿಸಿಕೊಳ್ಳುವಂತಹ ನಮಗೆ ಯೋಗ ಸಿಕ್ಕಿದೆ. ನಮಗೆ ಹೋರಾಟ ಮಾಡಲೇಬೇಕು. ಹಸಿವಾದ್ರೆ ಮಗು ಸುಮ್ಮನೆ ಇದ್ರೆ ಹಾಲು ಕೊಡ್ಲಿಕ್ಕೆ ಸಾಗುದಿಲ್ಲ, ಮಗು ಅಳಬೇಕು. ಕರೆಕ್ಟ್. ತಾಯಿ ಮಗುವಿಗೆ ಹಾಲು ಕೊಡಬೇಕಾದ್ರೂ ಕೂಡ ಮಗು ಅಳಬೇಕು. ಹೋರಾಟದಿಂದಲೇ ಬದುಕು. ಇದು ಮಾನವನ ಗುಣ ಕೂಡ ಹೌದು, ಎಲ್ಲ ಪ್ರಾಣಿಗಳ ಗುಣ ಕೂಡ ಹೌದು. ಆದ್ದರಿಂದ ನಾವು ನಮ್ಮ ಧರ್ಮಕ್ಕೆ ಆಗ್ತಾ ಇರತಕ್ಕಂತಹ ಈ ತೊಂದರೆಗಳನ್ನ, ಈ ರೀತಿ ಆಘಾತಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾವು ಹೋರಾಟವನ್ನ ಮಾಡ್ತೇವೆ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನಮಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳಿದ್ದೇವೆ, ನಮ್ಮ ಎಲ್ಲಾ ಶ್ರದ್ಧಾ ಕೇಂದ್ರಗಳಿಗೆ ಈ ಅಲ್ಪಸಂಖ್ಯಾತರ ಇಲಾಖೆಯ ಮೂಲಕವಾಗಿ CC ಕ್ಯಾಮೆರಾಗಳನ್ನು ಅಳವಡಿಸಬೇಕು. ಯಾಕೆಂತ ಹೇಳಿದ್ರೆ ಮುನಿಗಳಿರ್ತಾರೆ, ಅಲ್ಲಿ ಪರಮ ಪೂಜ್ಯರಾಗಿರ್ತಾರೆ ಮುನಿಗಳು ಅಥವಾ ಅಲ್ಲಿಗೆ ಅವರ ಮಾತಾಜಿಯವರು ಎಲ್ಲರೂ ಇರ್ತಾರೆ. ಅವರಿಗೆ ರಕ್ಷಣೆಯನ್ನು ನಮಗೆ ಸರ್ಕಾರ ಕೊಡಬೇಕು. ಯಾಕೆಂತ ಹೇಳಿದ್ರೆ ಅಲ್ಪಸಂಖ್ಯಾತರಲ್ಲಿ ನಾವು ಅಷ್ಟು ಅಲ್ಪರು. ನಾವು ನಮ್ಮ ಸಂಖ್ಯೆ ಇರುವಂತದ್ದು ಬಹಳ ಕಡಿಮೆ. ಸನ್ಮಿತ್ರ ಹೇಳಿದ್ರು ನಾವು ಒಂದು ಸಮಯದಲ್ಲಿ ಬಹುಸಂಖ್ಯಾತರಾಗಿದ್ದು ಅಂತೇಳಿ. ಕಾಲಕ್ರಮೇಣ ನಾವೇನಾಗ್ತಾ ಬಂದಿದ್ದೇವೆ, ಈಗ ಈ ಸ್ಥಿತಿಗೆ ಬಂದು ತಲುಪಿದ್ದೇವೆ. ಇನ್ನು ನಾವು ಸುಮ್ಮನೆ ಕುಳಿತಿದ್ದೇವೆ, ಒಂದು ಸಮಯಕ್ಕೆ ಸರ್ವನಾಶ ಆಗ್ತೇವೆ. ಇವತ್ತು ಎಲ್ಲಿಯೇ ಒಂದು ಮಂದಿರ ಕಟ್ಟುವಾಗ, ಅದರ ಉತ್ಖನನ ಮಾಡುವಾಗ, ಫೌಂಡೇಶನ್ ತೆಗೆಯುವಾಗ ಅಲ್ಲಿ ಸಿಗ್ತಾ ಇರ್ತಕ್ಕಂಥ ಜೈನ ಮೂರ್ತಿಗಳು, ಅದು ಕ್ರಿಶ್ಚಿಯನ್ಸ್ ಇರ್ದು ಚರ್ಚ್ ಇರಬಹುದು, ಮುಸಲ್ಮಾನರ ಮಸೀದಿ ಇರಬಹುದು, ಹಿಂದೂಗಳ ದೇವಸ್ಥಾನಗಳಿರ್ಬೋದು, ಹಾಗೆ ಬೇರೆ ಬೇರೆ ಯಾವುದನ್ನೇ ಉತ್ಖನನ ಮಾಡುವಾಗ ಅಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಜೈನ ದೇವರುಗಳು. ಅದರ ಅರ್ಥ ಏನು ಸೂಚಿಸ್ತದೆ ಅಂತ ಹೇಳಿದ್ರೆ, ಜೈನ ಧರ್ಮ ಎಷ್ಟು ಪುರಾತನವಾಗಿರ್ತಕ್ಕಂಥದ್ದು, ಎಷ್ಟು ಪ್ರಬಲವಾಗಿ ಎಲ್ಲಾ ಕಡೆ ಹರಡಿಕೊಂಡಿರ್ತಕ್ಕಂಥದ್ದು, ಅದು ಇವತ್ತಿಗೆ ಈ ಸ್ಥಿತಿಗೆ ಬರ್ತದೆ. ಇದರ ಪರಮ ಮುನಿಗಳನ್ನ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು, ಖಂಡನೆ ಮಾಡಬೇಕಂತ ಸ್ಥಿತಿಗೆ ಇವತ್ತು ಸಮಾಜ ತಂದಿಟ್ಟಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಓಕೆ, ವೆಲ್ ಎಕ್ಸ್ಪ್ಲೇನ್ಡ್ ಸರ್. ಯಾಕೆ ಹೋರಾಟ ಅನ್ನುವಂತ ಪ್ರಶ್ನೆನ ಕೇಳಿದ್ರಿ, ಬಹುಶಃ ತಮಗೆ ಉತ್ತರ ಸಿಗಬಹುದು ಈ ಒಂದು ಉತ್ತರಗಳಲ್ಲಿ ಅಂತಂದು. ಯಾಕಂದ್ರೆ ತಮ್ಮ ಒಂದು ಪ್ರಶ್ನೆ, ಯಾಕಂದ್ರೆ ಸಮಯದ ಶಿಖರ್ಜಿ ವಿಚಾರವಾಗಿ ಬಹಳಷ್ಟು ಚರ್ಚೆಗಳಾಗಿತ್ತು. ಆ ವಿಚಾರ ಹೇಗೆ ಬಗೆಹರಿತು ಅನ್ನುವಂತ ಪ್ರಶ್ನೆ ನೋಡಿದಾಗ ಹೋರಾಟ ಅಲ್ಲೂ ಕೂಡ ಮಾಡಿದ ಮೌನ ಪ್ರತಿಭಟನೆ ಹೋರಾಟ ಬೇರೇನು ಮಾಡಿಲ್ಲ. ಸಮಾಜದ ಸ್ವಾಸ್ಥ್ಯ ಕೆದಡುವಂತಹ, ತಾವು ಹೇಳಿರುವಂತಹ ವಿಚಾರ ಯಾವುದು ಕೂಡ ನಡೆದಿರಲಿಲ್ಲ. ಆದ್ರೆ ನಿಜವಾಗ ಕೂಡ ಒಂದು ಮಗು ಅಳುತ್ತೆ ಹಸಿವಾದಾಗ ಅಂತ ಬಂದಾಗ, ಅಳಿದ್ರಾಗ ಮಾತ್ರ ಗೊತ್ತಾಗುತ್ತಾ ಮಗುವಿಗೆ ಹಸಿವಾಗುತ್ತೆ ಅನ್ನುವಂಥದ್ದು ಫ್ಯಾಕ್ಟ್, ನೋ ಡೌಟ್. ಯಾಕಂದ್ರೆ ಈ ಪ್ರತಿಭಟನೆಯನ್ನ ಹೋರಾಟವನ್ನ ಮಾಡೋದೇ ತಪ್ಪು ಅನ್ನುವಂಥ ಪ್ರಶ್ನೆ ಬಂದಾಗ ನಂಗೆ ಗೊತ್ತಿಲ್ಲ ಯಾವ ಅರ್ಥದಲ್ಲಿ ತಾವು ಹೇಳಿದ್ರಿ ಅನ್ನುವಂಥದ್ದು.